ನಮಸ್ತೆ, ಹರೇ ಕೃಷ್ಣ. ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷದ ಆರಂಭದ ಶುಭ ದಿನ. ಈ ದಿನ ಮಾಡಿದ ಪೂಜೆ, ದಾನ ಮತ್ತು ಸಣ್ಣ ಉಪಾಯಗಳು ಜೀವನದಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ತರುವುದು ಎಂದು ಹಿರಿಯರು ಹೇಳ್ತಾರೆ. ಯುಗಾದಿ ದಿನ ನಿಮ್ಮ ಲಾಕರ್ ಅಥವಾ ಖಜಾನೆ ಪೆಟ್ಟಿಗೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಕೆಲವು ಶುಭ ವಸ್ತುಗಳನ್ನು ಇಡುವ ಸಂಪ್ರದಾಯವಿದೆ. ಈ ವಸ್ತುಗಳನ್ನು ಲಾಕರ್ನಲ್ಲಿಡುವುದರಿಂದ ಹಣದ ಸ್ಥಿರತೆ ಮತ್ತು ಮನೆಗೆ ಪಾಸಿಟಿವ್ ಎನರ್ಜಿ ಬರಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದೆ. ಇನ್ನು ಯುಗಾದಿ ಹಬ್ಬದ ದಿನ ಲಾಕರ್ ಅಥವಾ ಖಜಾನೆ ಪೆಟ್ಟಿಗೆ ಅಥವಾ ಹಣ ಇಡುವ ಸ್ಥಳದಲ್ಲಿ ಈ 3 ವಸ್ತುಗಳನ್ನು ಇಡಬೇಕಾಗತ್ತೆ. ಮೊದಲನೇದು ಬೆಳ್ಳಿಯ ಅಥವಾ ತಾಮ್ರದ ನಾಣ್ಯ, ಎರಡನೇದು ಬಂದು ಅರಿಶಿಣದ ಕೊಂಬು, ಇನ್ನು ಮೂರನೇದು ಅಕ್ಷತೆ. ಯುಗಾದಿ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿದ ನಂತರ ಈ 3 ವಸ್ತುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ದೇವರ ಮುಂದೆ ಇಡಿ. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವನ್ನಿಟ್ಟು ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿ ನಂತರ ದೇವರಿಗೆ ಮತ್ತು ಕೆಂಪು ಬಟ್ಟೆಯಲ್ಲಿ ಇರುವ ವಸ್ತುಗಳಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ಆ 3 ವಸ್ತುಗಳನ್ನು ಗಂಟು ಕಟ್ಟಿ ಲಾಕರ್ನಲ್ಲಿ ಇಡಿ. ಸಂಪ್ರದಾಯದ ಪ್ರಕಾರ ಈ ಸಣ್ಣ ಉಪಾಯವನ್ನು ಮಾಡಿದ್ದಲ್ಲಿ ಹಣದ ಸ್ಥಿರತೆ, ಅನಾವಶ್ಯಕ ಖರ್ಚು ಕಡಿಮೆಯಾಗುತ್ತದೆ. ಇನ್ನು ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಬೆಳ್ಳಿಯ ಅಥವಾ ತಾಮ್ರದ ನಾಣ್ಯ ಮತ್ತು ಅರಿಶಿಣದ ಕೊಂಬು ಮನೆಗೆ ಐಶ್ವರ್ಯ ಮತ್ತು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಇನ್ನು ಅಕ್ಷತೆಯನ್ನು ಲಾಕರ್ನಲ್ಲಿ ಇಡುವುದರಿಂದ ಧಾನ್ಯ ಸಮೃದ್ಧಿ ಆಗುತ್ತದೆ ಮತ್ತು ಮನೆಯ ಭದ್ರತೆಯ ಸಂಕೇತ. ಈ ಗಂಟನ್ನು ಲಾಕರ್ನಲ್ಲಿ ಇಡುವಾಗ ಈ ಮಂತ್ರವನ್ನು 11 ಬಾರಿ ಜಪಿಸಬೇಕಾಗತ್ತೆ. ಮಂತ್ರ ಬಂದು ಹೀಗಿದೆ: ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಮತ್ತೊಂದು ಸರಿ ಹೇಳ್ತೀನಿ: ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಯುಗಾದಿ ಹಬ್ಬದ ದಿನ ಈ ಸರಳ ಉಪಾಯವನ್ನು ಎಲ್ಲರೂ ಭಕ್ತಿಯಿಂದ ಮಾಡಿದರೆ ಮನೆಗೆ ಪಾಸಿಟಿವ್ ಎನರ್ಜಿ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂತಹ ಆಧ್ಯಾತ್ಮಿಕ ಮಾಹಿತಿ, ಪೂಜೆ ವಿಧಾನಗಳು ಮತ್ತು ಹಬ್ಬಗಳ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.